ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ರಮ್ಯಾ. ಆಗ ವಸತಿ ಹಗರಣ, ಈಗ ಲಕ್ಕಿ ಲಾಟ್ರಿ ಬಾಂಬ್. BR ಪಾಟೀಲ್ ಹೀಗೆ ಹೇಳಿದ್ಯಾಕೆ? ಸಿದ್ದು ಹೇಳಿದ್ದು ಒಂದೇ ಮಾತು, ಎಸ್ ನಾನು ಅದೃಷ್ಟವಂತ. ಸಿದ್ದು ಸಿಎಂ ಆಗೋಕೆ ಲಕ್ ಒಂದೇ ಕಾರಣನ? ರಾಜಕಾರಣದಲ್ಲಿ ಅರ್ಹತೆ ಇದ್ದು ಅದೃಷ್ಟ ಇಲ್ಲದವರು ಯಾರೆಲ್ಲ ಇದ್ದಾರೆ? ಇದೇ ಈ ಹೊತ್ತಿನ ವಿಶೇಷ ಲಕ್ಕಿ ರಾಮಯ್ಯ. ಕಳೆದೊಂದು ವಾರ ಒಪ್ಪತ್ತಿನಿಂದ ಶಾಸಕ BR ಪಾಟೀಲ್ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಸಚಿವರಾಗಿರೋ ವಸತಿ ಇಲಾಖೆಯಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಇದೆ ಅಂತ ಅಧಿಕಾರಿ ಜೊತೆ ಮಾತನಾಡಿದ್ರು. ಇದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರ ನೀಡಿತ್ತು. ಅದಿನ್ನೂ ತಣ್ಣಗಾಗುವ ಮುಂಚೆಯೇ ಈಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಏನದು ಅಂತಿದೆ? ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ನಾನೇ ಫಸ್ಟ್. ಅವನ ಗ್ರಹಚಾರ ಚೆನ್ನಾಗಿತ್ತು, ಮಾಡಿಬಿಟ್ಟ. ನೋಡಿ, ನಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಈ ಹೇಳಿಕೆ, ಇದೇ ಹೇಳಿಕೆ, ಇದೊಂದೇ ಒಂದು ಹೇಳಿಕೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ತಾರಕಕ್ಕೇರಿರೋ ಹೊತ್ತಲ್ಲಿ BR ಪಾಟೀಲ್ ಕೊಟ್ಟಿರೋ ಈ ಹೇಳಿಕೆ ಮತ್ತೊಂದು ಹೊಸ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸಿದ್ದರಾಮಯ್ಯ ಲಕ್ನಿಂದ ಸಿಎಂ ಆಗಿದ್ದಾರೆ. ಅವರಿಗೆ BR ಪಾಟೀಲ್ ಅವರು ಸೋನಿಯಾ ಗಾಂಧಿ ಅವರನ್ನು ನಿಮ್ಮನ್ನು ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾಟ್ರಿ ಹೊಡಿತು ಸಿಎಂ ಸಿದ್ದರಾಮಯ್ಯ. ನೋಡಿ, ಅಸ್ತಿತ್ವಕ್ಕೆ ಬಂದಿದ್ದ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರದಲ್ಲಿ DCM ಆಗಿದ್ರು. 2008ರಲ್ಲಿ 5ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಮೊದಲ ವರ್ಷ ಯಾವುದೇ ಅಧಿಕಾರ ಅನುಭವಿಸಲಿಲ್ಲ. ಆದರೆ 2009ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆಗೆ ಆಯ್ಕೆಯಾದ ಕಾರಣಕ್ಕೆ ವಿಪಕ್ಷ ನಾಯಕನ ಸ್ಥಾನ ತೆರವಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯರನ್ನ ನೇಮಕ ಮಾಡಲಾಗಿತ್ತು. 2013ರಲ್ಲಿ 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಆಗ ಮುಖ್ಯಮಂತ್ರಿ ಸ್ಥಾನವನ್ನ ಸಿದ್ದರಾಮಯ್ಯಗೆ ನೀಡಲಾಗಿತ್ತು. 2018ರಲ್ಲಿ 7ನೇ ಬಾರಿ ಶಾಸಕರಾಗಿ ಆಯ್ಕೆಯಾದಾಗ ಕುಮಾರಸ್ವಾಮಿ ನೇತೃತ್ವದಲ್ಲಿ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಮೊದಲ 1.5 ವರ್ಷ ಸಿದ್ದರಾಮಯ್ಯ ಅಧಿಕಾರವಿಲ್ಲದೆ ವನವಾಸ ಅನುಭವಿಸಿದ್ರು. ಆದರೆ 1.5 ವರ್ಷದ ಬಳಿಕ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಉರುಳಿಬಿದ್ದ ಬಳಿಕ ವಿಪಕ್ಷ ನಾಯಕನ ಸ್ಥಾನ ಸಿದ್ದರಾಮಯ್ಯಗೆ ಒಲಿದು ಬಂದಿತ್ತು. 2023ರಲ್ಲಿ 8ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿ 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಅಧಿಕಾರ ಅನುಭವಿಸುವ ಹಿಂದಿದೆ ಸಿದ್ದು ಹಾರ್ಡ್ ವರ್ಕ್. ಮೊದಲ ಎಲೆಕ್ಷನ್ನಲ್ಲಿಯೇ ದೊಡ್ಡ ಹೆಸರು ಮಾಡಿದ ಸಿದ್ದು ಸಿದ್ದರಾಮಯ್ಯ ಪ್ರತಿ ಬಾರಿ ಶಾಸಕರಾದಾಗಲೂ ಒಂದಲ್ಲ ಒಂದು ಅಧಿಕಾರ ಅನುಭವಿಸಿದ್ದಾರೆ. 4 ದಶಕಗಳ ಅವರ ರಾಜಕೀಯ ಜೀವನದಲ್ಲಿ ಸುಮಾರು 24 ವರ್ಷ ಅಧಿಕಾರ ಅನುಭವಿಸಿದ್ದಾರೆ. 2009ರ ಬಳಿಕವಂತೂ ಅಧಿಕಾರಕ್ಕೆ ಅಂಟಿಕೊತ್ತಿದ್ದಾರೆ. 2013ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಅನುಭವಿಸಿದ್ದಾರೆ. 2009ರಿಂದ ಸಿಎಂ ಛಾಯಾಪ್ರತಿ ಅಂತ ಕರೆಸಿಕೊಳ್ಳೋ ವಿಪಕ್ಷ ನಾಯಕರಾಗಿದ್ದರು. ಅಂದಿನಿಂದ ಇಂದಿನವರೆಗೆ ಸಿದ್ದರಾಮಯ್ಯ ಸಿಎಂ ಅಥವಾ ವಿಪಕ್ಷ ನಾಯಕರಾಗಿ ಅಧಿಕಾರ ಅನುಭವಿಸಿದ್ದಾರೆ. ಹೀಗಂತ ಸಿದ್ದರಾಮಯ್ಯ ಅಡ್ಡದಾರಿಯಿಂದೇನೂ ಸಿಎಂ ಆಗಿಲ್ಲ ಬಿಡಿ, ಅದರ ಹಿಂದೆ ಹಾರ್ಡ್ ವರ್ಕ್ ಇದೆ. 1983ರಲ್ಲಿ ಸಿದ್ದರಾಮಯ್ಯ ಮೊದಲ ಬಾರಿ ಶಾಸಕರಾಗಿ ಗೆದ್ದಾಗಲೇ ಅದು ಅಚ್ಚರಿಯ ಫಲಿತಾಂಶವಾಗಿತ್ತು. ಹೀಗಾಗಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ದೊಡ್ಡ ಸದ್ದು ಮಾಡಿದ್ರು. ಹೀಗಾಗಿಯೇ ಅವರನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿತ್ತು. ದೇವೇಗೌಡ
ಗಾಂಧಿಯನ್ನ ಕಾಪಾಡಿದ್ರೂ ಪ್ರಣಬ್ಗಿಲ್ಲ ಅಧಿಕಾರ. ಅರ್ಹತೆ ಇದ್ರೂ ಪ್ರಣಬ್ ದಾದಾ ಬದಲು ಮನಮೋಹನ್ಗೆ ಪಾಠ. ಪ್ರಣಬ್ ಮುಖರ್ಜಿ ಈ ದೇಶ ಕಂಡ ಅತ್ಯಂತ ಮೇರು ರಾಜಕಾರಣಿ. ಪ್ರಣಬ್ ಅಡ್ವಾಣಿ ಹಾದಿಯಲ್ಲೇ ಖರ್ಗೆ ಪರಮೇಶ್ವರ್. ಅದೃಷ್ಟ ಅನ್ನುವುದು ಒಂದು ಬಾರಿ ಮಾತ್ರ ಬಾಗಿಲು ಬಡಿಯುತ್ತೆ, ಆದರೆ ದುರದೃಷ್ಟ ನಾವು ಬಾಗಿಲು ತೆರೆಯುವವರೆಗೆ ಬಡಿಯುತ್ತಲೇ ಇರುತ್ತೆ ಅನ್ನೋ ಮಾತಿದೆ. ಇದು ಯಡಿಯೂರಪ್ಪ ಮತ್ತು ಸದಾನಂದ ಗೌಡಗೆ ಸರಿಯಾಗಿ